ಮಹಾದೇವಿ ಮಹಾದೇವಿ. ಅಮ್ಮ ತಾಯಿ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ನನ್ನ ಕಷ್ಟದಲ್ಲಿದ್ದಾಗೆಲ್ಲ ನೀನನ್ನ ಪಾರ್ ಮಾಡಿದ್ಯಾ, ಈಗಲೂ ಮಾಡಮ್ಮ. ಪಟ್ನು ಕರ್ಕೊಂಡೋಗಿ ಬೇರೆ ವೈದ್ಯರ ಹತ್ರ ಇನ್ನೊಂದ್ಸತಿ ಪರೀಕ್ಷೆ ಮಾಡ್ಸೋಣ. ಇವಳು ಬಸ್ರಿ ಅನ್ನೋದೇ ಸುಳ್ಳು ಅನ್ಸುತ್ತೆ. ಹೇಳಿ, ಈಗ ವಿಷಯ ಯಾರಿಗೆ ತಿಳಿಸ್ಬೇಕು? ಪರವಾಗಿಲ್ಲ, ನಮಗೆ ಹೇಳಿ. ನಿಮ್ಮ ಹುಡುಗಿ ತಾಯಿ ಆಗ್ತಿರೋದು ಖಚಿತ ಆಗಿದೆ. ಇವಳ ಪಟ್ನು ಕರ್ಕೊಂಡೋಗಿ ಬೇರೆ ವೈದ್ಯರ ಹತ್ರ ಇನ್ನೊಂದ್ಸತಿ ಪರೀಕ್ಷೆ ಮಾಡ್ಸೋಣ. ಇವಳು ಬಸ್ರಿ ಅನ್ನೋದೇ ಸುಳ್ಳು ಅನ್ಸುತ್ತೆ. ಹೇಳಿ, ಈಗ ವಿಷಯ ಯಾರಿಗೆ ತಿಳಿಸ್ಬೇಕು? ಪರವಾಗಿಲ್ಲ, ನಮಗೆ ಹೇಳಿ. ನಿಮ್ಮ ಹುಡುಗಿ ತಾಯಿ ಆಗ್ತಿರೋದು ಖಚಿತ ಆಗಿದೆ. ಈಗ ವಿಷಯ ಯಾರಿಗೆ ತಿಳಿಸ್ಬೇಕು? ಪರವಾಗಿಲ್ಲ, ನಮಗೆ ಹೇಳಿ. ನಿಮ್ಮ ಹುಡುಗಿ ತಾಯಿ ಆಗ್ತಿರೋದು ಖಚಿತ ಆಗಿದೆ. ಕುರಿಕಾಯ ಹುಡುಗ ನನಗೆ ದಿಕ್ ತಗ್ಸಕ್ಕೆ ಸುಳ್ಳುಗಳೇನಾರ ಹೇಳ್ಬಿಟ್ನಾ ಅಂತ. ಹೀಗೆ ಸ್ವಲ್ಪ ಮುಂದೆ ಹೋದ್ರೆ ನಿನಗೆ ಒಂದು ನದಿ ಸಿಗತ್ತೆ. ಅದಕ್ಕೆ ಕಾಲವನ್ನೇ ತಡೆ ಹಿಡಿಯೋ ಶಕ್ತಿ ಇದೆ. ಇಲ್ಲ ಇಲ್ಲ, ಅವನ್ನ ನೋಡಿದ್ರೆ ಅವನು ಸುಳ್ಳೇ ಹೇಳಲ್ಲ ಅಂತ ಅನ್ಸತ್ತೆ. ಆ ಹುಡುಗ ಹೇಳಿದ್ದಕ್ಕೆ ನದಿ ಜಲಪಾತ ಹುಡ್ಕಕ್ಕೆ ಒಂದು ಗುರಿನಾರು ಸಿಕ್ತು. ಈ ಬಂಗಾರಿ ನನ್ನನ್ನು ಕೊಲೆ ಮಾಡಕ್ಕೆ ನೋಡ್ತಿದ್ದಾನೆ, ದಯವಿಟ್ಟು ಬನ್ನಿ. ಏಯ್ ಬಂಗಾರಿ, ಏನು ಮಾಡ್ತಿದ್ಯಾ? ಕೈತಿಗೆ ಏನಾಯ್ತು ಮಕ್ಕಳೇಣಿ? ನೋಡಿಮ್ಮ, ಮಾಡೋದೆಲ್ಲ ಮಾಡಿ ನನ್ನನ್ನು ಮದುವೆ ಆಗ್ಬೇಕಾಗುತ್ತಲ್ಲ ಅಂತ ನನ್ನನ್ನೇ ಕೊಲ್ಲಕ್ಕೆ ಬಂದಿದ್ದಾನೆ ಈ ಬಂಗಾರಿ. ನಿಮ್ಮ ಕಣ್ಣೆದುರುಗಡೆ ಇವನು ಹೇಳೋ ಪರೀಕ್ಷೆನೆಲ್ಲ ಮಾಡಿಸ್ಕೊಂಡೆ. ಸಾಲದು ಅಂತ ಅಮ್ಮನವ್ರ ಮುಂದೆ ನಿಂತು ಕರ್ಪೂರ ಹಿಡಿದು ಆಣೆ ಪ್ರಮಾಣನೂ ಮಾಡಿದೆ. ಇಷ್ಟೆಲ್ಲ ಆದರೂ ಇವನಿಗಿನ್ನೂ ಸಮಾಧಾನನೇ ಆಗಿಲ್ಲ. ಈಗ ನಾನು ಅಮ್ಮನವ್ರ ಅವತಾರ ತಾಳಿ ನೀನನ್ನು ಕೊಂದಾಕ್ತೀನಿ ಅಂತ ಬಂದಿದ್ದಾನೆ. ನನಗೆ ಯಾರೂ ದಿಕ್ಕಿಲ್ಲ, ನಾನು ಅನಾಥೆ ಅಂತ ಹೀಗೆಲ್ಲ ಮಾಡ್ತಿದ್ದಾನೆ. ನೀವೇ ನನ್ನನ್ನು ಕಾಪಾಡಬೇಕು, ದಯವಿಟ್ಟು ಕಾಪಾಡಿ. ಏ ಬಂಗಾರಿ, ನಿನ್ನ ಎಲ್ಲ ಅವತಾರನೂ ನಾವು ನೋಡ್ಬಿಟ್ಟಿದ್ದೀವಿ, ಆದರೆ ನಾವು ಈ ಅನ್ಯಾಯನ ಸಹಿಸಲ್ಲ. ಕಣ್ಣು ಕಂಡಂಗೆ ಸತ್ಯ ಎಲ್ಲರ ಮುಂದೆಲ್ಲೂ ಇದೆ. ಅದ್ಯಾಕೋ ಇವಳನ್ನ ಮದುವೆ ಮಾಡ್ಕೊಂಡು ಸುಖವಾಗಿರೋದು ಬಿಟ್ಬಿಟ್ಟು ಈ ಥರ ರಂಪಾಟ ಮಾಡ್ತಾ ಇದೀಯಾ? ಅವಳ ಮೇಲೆ ಒಂದಲ್ಲ, ನಿಮ್ಗಳ ಮೇಲೂ ಕೋಪ ಇದೆ. ಅವಳು ಕಣ್ಣೀರು ಹಾಕ್ತಿದ್ದಾಳೆ ಅಂದರೆ ಓಡ್ ಬಂದ್ಬಿಡ್ತೀರಾ? ಇವತ್ತು ನಿಜವಾಗ್ಲೂ ಅವಳು ಕೊಲೆ ಮಾಡ್ತೀನಿ. ಏನೋ ಮಾಡ್ತೀಯಾ? ಬಿಡಕಯ್ಯ, ಏನೋ ನೋಡ್ಕೊಂಡು ನಿಂತಿದ್ದೀರಾ? ಆ ಕಡೆ ಇಡು. ಅಯ್ಯಯ್ಯೋ ಅಯ್ಯಯ್ಯೋ, ನಿಲ್ಸಿ ನಿಲ್ಸಿ ನಿಲ್ಸಿ, ದಯವಿಟ್ಟು ಹೊಡಿಬೇಡಿ. ಅವನೇನೋ ತಪ್ಪು ಮಾಡಿರ್ಬೋದು, ಆದರೆ ನೀವು ಈ ರೀತಿ ಹೊಡೆಯೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ದಯವಿಟ್ಟು ಹೊಡಿಬೇಡಿ. ನೋಡೋ ನೋಡು, ಆ ಹೆಣ್ಮಗ ನಿನಗೆ ಒದೆ ಬೀಳ್ತಾ ಇದ್ರೆ ಅವಳಿಗೆ ಒದೆ ಬಿದ್ದಂಗೆ ಸಂಕಟ ಪಡ್ತಾ ಇದ್ದಾಳೆ. ನಾನು ದಾರಿ ತೋರಿಸಿದ್ದೀನಿ, ಮುಂದೆ ಏನು ಮಾಡಬೇಕೋ ನೀನೇ ಯೋಚನೆ ಮಾಡು. ನಾನಿನ್ ಬರ್ತೀನಿ. ಹಾಡು. ಎಲ್ಲೋ ಹೋಗಿದ್ದೆ? ಕೂಗ್ತಾ ಇದ್ದನ್ನ ಹಂಗೆ ಹೋಗ್ತಾ ಇದೆಯಲ್ಲ. ಒಂದ್ ಗಳಿಗೆ ಇದ್ದಂಗೆ ಇನ್ನೊಂದ್ ಗಳಿಗೆ ಇರಲ್ವಲ್ಲೋ? ಇನ್ನು ಮೈ ಮೇಲೆ ಅಮ್ಮನವ್ರಿಗೆ ಇರ್ತಿಲ್ವಾ? ಅಮ್ಮನವ್ರ ಮೈ ಮೇಲೆ ಬರುವಾಗ ಚೆನ್ನಾಗಿತ್ತಜ್ಜಿ, ಒಂದು ತೀರ್ಮಾನ ಆಗ್ತಿತ್ತು. ಆದ್ರೆ ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಆ ಥರ ಆಗಿದೆ.
ಯಾಕೆ ಬಂಗಾರಿ ಅವರೇ ಏನಾಯ್ತು? ಕಡೆ ಸಾತಿ ಎಚ್ಚರಿಕೆ ಕೊಡೋಣ ಅಂತ ಕಲ್ಯಾಣಿ ಮನೆಗೆ ಹೋಗಿದ್ದೆ. ಎಲ್ಲವೊಂದು ಮುಂಚಿತವಾಗಿ ಉಪಾಯ ಮಾಡ್ಕೊಂಡಿರ್ತಾಳೆ ಅವಳು. ಎಲ್ಲಿರ್ತಾರೋ ಏನೋ ಜನ, ಅವಳ ಹತ್ರ ಹೋದ್ರೆ ಬಂದ್ಬಿಡ್ತಾರೆ. ಅಯ್ಯಯ್ಯೋ, ನಾನು ಹೋಗ್ತೀನಿ ಅಂದಾಗ ಈ ರಶ್ಮಿ ತಡೆದಿದ್ಲು, ನೀನ್ ಯಾಕೋ ಅಲ್ಲಿಗೆ ಹೋಗಿದ್ದೆ? ಏನಾದರೂ ಆಗಲಿ ಅವಳಿಗೊಂದು ಗತಿ ಕಾಣಿಸ್ಬೇಕು ಅಂತ ಹೋದೆ. ಆದ್ರೆ ಅದೇ ನಂಗೆ ತಿರುಗ್ಬಾಣ ಆಗೋಯ್ತು. ಏನಾಯ್ತು ಬಂಗಾರಿ ಅವರೇ? ಊರು ಜನ ಎಲ್ಲ ಸೇರಿಕೊಂಡು ಮುಂದಿನ ಶುಕ್ರವಾರ ನನಗೆ ಕಲ್ಯಾಣಿಗೆ ಮದುವೆ ಮಾಡ್ತಾರಂತೆ. ಅಯ್ಯಯ್ಯೋ, ಹಾಗಾದ್ರೆ ಇನ್ನು ನಿನ್ಗೆ ಉಳ್ಗಾಲೆ ಇಲ್ಲ ಕಣೋ, ನಿನಗಿನ್ನು ಉಳ್ಗಾಲೆ ಇಲ್ಲ. ನನಗಂತೂ ಅವಳು ಕುತ್ತಿಗೆ ತಾಳಿ ಕಟ್ಟಕ್ಕೆ ಇಷ್ಟ ಇಲ್ಲ. ಹಾಗೇನಾದರೂ ಅವಳು ಕುತ್ತಿಗೆ ತಾಳಿ ಕಟ್ಟೋ ಪರಿಸ್ಥಿತಿ ಬಂತು ಅಂದರೆ ನಾನು ಕುತ್ತಿಗೆಗೆ ನಾನೇ ನೇಣು ಹಾಕೊಂಡು ಸತ್ತೋಗ್ಬಿಡ್ತೀನಿ. ಅಯ್ಯಯ್ಯೋ ಬಂಗಾರಿ, ಹಾಗೆಲ್ಲ ಸಾಯೋ ಮಾತಾಡಬೇಡ ಕಣೋ. ಅಮ್ಮನೋರಿದ್ದಾರೆ, ಅವ್ರು ನಮ್ಮನ್ನೆಲ್ಲ ಕಾಪಾಡ್ತಾರೆ. ಏನು ಅಮ್ಮನವರೋ ಏನೋ, ಅಮ್ಮನವ್ರು ನಂಬ್ಕೊಂಡು ಬರೀ ಕಷ್ಟಗಳು ಅನುಭವಿಸೋದಾಯ್ತು ನನ್ನ ಜೀವನ. ಬೆಳಿಲಿ ನಿನ್ನ ಹೊಟ್ಟೆ, ನಿನ್ನ ಇಷ್ಟದಂಗೆ ಬೆಳಿಲಿ. ನಾವು ಇವ್ರಿಗೆ ಶಿಕ್ಷೆ ಕೊಟ್ಟು ಆ ದೊಡ್ಡತನಕ ಅವಮಾನ ಮಾಡೋದು ಬೇಡ. ನಾವು ಹೇಳೋದು ಇಷ್ಟಯ್ಯ, ಈಗಿಂದೀಗಲೇ ಈ ಹುಡುಗಿನ ಈ ಊರಿನಿಂದ ಬಹಿಷ್ಕಾರ ಮಾಡಿ. ಇನ್ನು ಮುಂದೆ ಗುರುಮೂರ್ತಿ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರಬೇಕು. ಅದೇ ನಮ್ಮ ಪಂಚಾಯತಿ ತೀರ್ಮಾನ. ಅಜಯ್, ಅಕ್ಕ, ಧನಂಜಯ ಅವರೇ ಫೋನ್ ಮಾಡಿದ್ರು. ಅವ್ರ ಹತ್ರ ನಾನು ಮಾತಾಡ್ತಿದ್ದೆ. ಸಾಧ್ಯವಾದರೆ ನಾಳೆ ಅವ್ರನ್ನ ಮೀಟ್ ಮಾಡ್ಬೇಕಂತ. ಸರಿ. ಹಾಗೆ ನಾಳೆ ನಿನ್ನಿಂದ ನಂಗೊಂದು ಕೆಲಸ ಆಗಬೇಕಾಗಿದೆ. ಕವಿತಾ ಅವ್ರ ಅಕ್ಕಪಕ್ಕದ ಮನೇಲಿ CC ಕ್ಯಾಮ್ರಾ ಇದೆಯಾ ನೋಡು. ಸೊ ಅವ್ರ ಮನೆಗೆ ಯಾರ್ಯಾರು ಬಂದಿದ್ರು ಅಂತ ಗೊತ್ತಾಗುತ್ತೆ. ಸರಿ ಅಕ್ಕ. ಹಾಗೆ ನಾನು ಕವಿತಾ ಅವ್ರ ಹಸ್ಬೆಂಡ್ ಬಗ್ಗೆನೂ ವಿಚಾರಿಸಿದೆ. ಅವ್ರು ಯಾವುದೇ ಒಂದು ಕೆಲಸಕ್ಕೆ ಜಾಯ್ನ್ ಆದ್ರೂ ತುಂಬ ದಿನ ಕೆಲಸ ಮಾಡ್ತಿರ್ಲಿಲ್ವಂತೆ. ಹಾಗೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ರಂತೆ. ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರು, ಅಮೃತ ಅವರೇ, ಈ ಕತ್ಲಲ್ಲಿ ಯಾವ ದಿಕ್ಕಲ್ಲಿ ಅಂತ ಮುಂದುವರಿಯೋದು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅರ್ಜುನ್ ಅವರೇ. ಒಂದು ಕಾರ್ ಕಳವಾಯ್ತು ಅಂತ ನಮ್ಮ ಸ್ಟೇಷನ್ ಕಂಪ್ಲೇಂಟ್ ಬಂತು. ಹುಡುಕ್ತಾ ಇರ್ಬೇಕಾದ್ರೆ ದೊಡ್ಡ ಮನೇಲಿದೆ ಅಂತ ಸುಳ್ಳು ಸಿಕ್ತು. ಇಲ್ಲಿ ಬಂದು ನೋಡಿದ್ರೆ ಕಾರ್ ಇಲ್ಲೇ ಇದೆ. ನಮ್ಮನೆಲ್ಲ ಯಾವ ಕಾರು? ಅಶೋಕ್ ಅವ್ರ ಕಾರು. ಅಷ್ಟೇ ಅಲ್ಲದೆ ನಿನ್ನೆ ಸಂಜೆ ಕಾಡಹಳ್ಳಿಲಿ ಆ ಕಾರ್ನ ನೋಡಿದ ಮಾಹಿತಿ ಸಿಕ್ಕಿದೆ. ಕಾಡಹಳ್ಳಿನ? ನಾನು ಎಲ್ಲೂ ಹೊರಗೆ ಹೋಗಲಿಲ್ಲ. ಹಾಂ, ನಿನ್ನೆ ನಂದಿತ ಕಾರ್ ತೊಗೊಂಡೋಗಿದ್ಲು. ಏನಮ್ಮ, ಅಳಿಯಂದ್ರೆ ಇನ್ನೂ ಬರಲೇ ಇಲ್ವಲ್ಲ? ಅವ್ರು ಯಾವಾಗಲೂ ಹಾಗೆ ಅಣ್ಣ, ಸಮಯಕ್ಕೆ ಸರಿಯಾಗಿ ಬರೋದೇ ಇಲ್ಲ. ನಿಮ್ಗೆ ಅನುಕೂಲ ಆಯ್ತಲ್ಲ? ಅನುಕೂಲನಾ ನನಗ? ಏನು ಹಾಗಂದ್ರೆ ಚಿಕ್ಕೋಳ್ ಮಾತನ್ನ ಯಾರು ಕೇಳ್ತಾರೆ? ಎಲ್ಲ ಅಸಡ್ಡೆ ಮಾಡ್ತಾರೆ. ತಲೆ ಬುಡ ಇಲ್ದೆ ಮಾತಾಡ್ಬೇಡ ಮಾವ. ನಾನೇನ್ ತಲೆ ಬುಡ ಇಲ್ದೆ ಮಾತಾಡ್ತಿಲ್ಲ, ಎಲ್ಲದಕ್ಕೂ ಸಾಕ್ಷಿ ಇಟ್ಕೊಂಡೇ ಮಾತಾಡ್ತಿರೋದು. ಏನ್ ಸಾಕ್ಷಿ ಇದೆ ನೋಡಿ. ಇನ್ನು ಮುಂದೆ
ಈ ವಾಡೆ ಯಜಮಾನ್ಕಿ ನಿಂದು ಒಂದು ವಾರದೊಳಗೆ ಮುಹೂರ್ತ ಇಟ್ಟಿದ್ದು ಭಾಳ ಚಲೋ ಆಯ್ತು. ಆ ಮುಹೂರ್ತದೊಳಗೆ ಇವ್ರ ಲಗ್ನ ಮುಗಿಸ್ಬಿಡೋಣಂತೆ. ವಾಡೆ ಒಳಗಿರೋ ಎಲ್ಲ ತಿಜೋರಿಕಿನ್ನು ತಂದೇನಿ. ನಿಮ್ಮ ಸಮ್ಮುಖದಾಗ ಸೂರಜ್ ಮತ್ತು ಗೌರಿಗೆ ಈ ವಾಡೆ ಯಜಮಾನ್ಕಿ ಕೊಡ್ಲಿಕ್ಕತ್ತೇನೆ.